Welcome to Anath Pathshala. Today we'll be discussing the first lesson, Buddhana Salahe, written by Nirupama. Buddhana Salahe. Salahe means advice. So advice given by Buddha. Karara Parichaya, that is introduction to the writer. Her name is Dr. Nirupama. ಅವರು 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜನಿಸಿದರು. So she was born in a village called as ಹೊಳವನಹಳ್ಳಿ, which is in ಕೊರಟಗೆರೆ ತಾಲೂಕು, that is in ತುಮಕೂರು ಜಿಲ್ಲೆ. ಸಂಸ್ಕೃತ, ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಬಂಗಾಲಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲ ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. So she knew so many languages. She knew Sanskrit, Telugu, Kannada, English, Hindi, Bengali. So she knew all these languages very well. And ವಿವಿಧ ಭಾಷೆಗಳ means from different languages ಉತ್ತಮ ಕೃತಿಗಳನ್ನು, that is a good work from different languages, she has translated it to Kannada. ಅನುವಾದಿಸುವುದು means translating it to Kannada. ಅವುಗಳಲ್ಲಿ, so among the work which she has done, ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ means important work among them are ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ. ಇವು ಕಾದಂಬರಿಗಳು. So these were kadambari. Kadambaris are novels. So the novels were Amrita Kalasha, Pratyakte and Bhuvana Vijaya. ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ, ಇವು ಸಂಕಲನ ಕೃತಿಗಳು. ಸಂಕಲನ ಕೃತಿಗಳು ಮೀನ್ಸ್ ಅ ಕಂಪೈಲೇಷನ್ ವರ್ಕ್. ರಣಹದ್ದು, ಅಧಿಕಾರಿಗಳ ಆವಂತ್ರ, ಇವು ನಾಟಕಗಳು. ಸೊ ದೀಸ್ ವೇರ್ ದಿ ಡ್ರಾಮಾಸ್ or theatrical work which she has written. ಮಕ್ಕಳ ಸಾಹಿತ್ಯ 25, ಕರ್ನಾಟಕದ ಕವಯತ್ರಿಗಳು, ಇನ್ನು ಮುಂತಾದವು. So she had many other work in her credit. So in the next para they are talking about the awards which she won. So ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ, ದೆನ್ ಶಾಶ್ವತ ಸಂಸ್ಥೆಯ ಸದೋದಿತ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ, ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿವೆ. ಸೊ ಶಿ ಗಾಟ್ ಸೋ ಮೆನಿ ಅವಾರ್ಡ್ಸ್. ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಸೊ ದ ಕರೆಂಟ್ ಲೆಸನ್, ದಟ್ ಇಸ್ ಬುದ್ಧನ ಸಲಹೆ, is selected from ಶತಮಾನದ ಮಕ್ಕಳ ಸಾಹಿತ್ಯ. So you have to remember this one, ಶತಮಾನದ ಮಕ್ಕಳ ಸಾಹಿತ್ಯ. So the ಬುದ್ಧನ ಸಲಹೆ is picked up from this particular book. ಬುದ್ಧನ ಸಲಹೆ, ಪಾಠ ಪ್ರವೇಶ, that is introduction to the story, to this lesson. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದ್ದಾರೆ. ಸೊ ಮಾನವ, ದಟ್ ಇಸ್ ಅ ಹ್ಯೂಮನ್ಸ್, ಒಂದು ಕಡೆ ಇನ್ ಒನ್ ವೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು, ದಟ್ ಇಸ್ ಪ್ರಾಕೃತಿಕ ಮೀನ್ಸ್ ನ್ಯಾಚುರಲ್, ಸಂಪನ್ಮೂಲಗಳು ಮೀನ್ಸ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಬಳಸಿಕೊಂಡು, ಸೊ ಹ್ಯೂಮನ್ಸ್ ಹ್ಯಾವ್ ಯೂಸ್ಡ್ ದ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದ್ದಾರೆ. ಸೊ ಬೈ ಯೂಸಿಂಗ್ ದ ನ್ಯಾಚುರಲ್ ರಿಸೋರ್ಸಸ್ ಪೀಪಲ್ ಹ್ಯಾವ್ ಲಿವ್ಡ್ ಹ್ಯಾಪಿಲಿ, ಪೀಸ್ಫುಲಿ ಆ್ಯಂಡ್ ಪ್ರಾಸ್ಪರಸ್ಲಿ. ಸಮೃದ್ಧಿ ಈಸ್ ಪ್ರಾಸ್ಪರಸ್ ಲೈಫ್ ದೇ ಹ್ಯಾವ್ ಲೆಡ್. ಮತ್ತೊಂದೆಡೆ, ದಟ್ ಈಸ್ ಇನ್ ಅನದರ್ ಸೈಡ್, ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ಸೊ ಆನ್ ದ ಅದರ್ ಸೈಡ್ they are also using the natural resources for their swartha, selfishness, dvesha, for anger, hatredness,
ಹಾಗೂ ದುರಾಸೆ, and also for their greediness. They have used the natural resources. ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. Means he is spoiling his life totally by doing so. ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಸೊ ಸರ್ವರಿಗೂ ಮೀಸಲಾಗಿರುವ means the natural resources, the nature is for everybody. ಸರ್ವರಿಗೂ means for everybody. ಮೀಸಲಾಗಿರುವ ನೆಲ, so which is belongs to everybody. What belongs? Nela, that is the land. Jala, that is water. ಹಂಚಿಕೊಳ್ಳುವಾಗ, so natural resources when we distribute among people. When we say distribute means it is equally used by the people. So when we do that, ವಿವೇಕವನ್ನು ಕಳೆದುಕೊಂಡು, ವಿವೇಕ means wisdom, intellectual. It means the people don't think anything. So ಕಳೆದುಕೊಂಡು, they lose that wiseness and ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. They will be ready to fight for it. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ. ಸೊ ವೆನ್ ದೇ ಗೋ ಟು ವಾರ್, ವಾಟ್ ವಿಲ್ ಹ್ಯಾಪನ್? ಅಪಾರ ಸಾವು ಮೀನ್ಸ್ ಲಾಟ್ ಆಫ್ ಡೆತ್ ಹ್ಯಾಪನ್ಸ್. ನೋವುಗಳು, ಪೇನ್ ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ. ಲೈಫ್ ಬಿಕಮ್ಸ್ ಹೆಲ್ ವೆನ್ ದೇ ಗೋ ಟು ವಾರ್. ದಿಸ್ ಟ್ರೂತ್ ದೇ ಫಾರ್ಗೆಟ್. ಸೊ ಈ ಸತ್ಯವನ್ನು ಮರೆತು ಬಿಡುತ್ತಾನೆ. ಇಂದು ಮನುಷ್ಯ ಬದುಕಲು ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ಸುಖ, ಶಾಂತಿ, ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಅರಿಯಬೇಕಿದೆ. ಸೊ ಮನುಷ್ಯ ಬದುಕಲು, ಫಾರ್ ಅ ಪರ್ಸನ್ ಟು ಲಿವ್, ಫಾರ್ ಹ್ಯೂಮನ್ಸ್ ಟು ಲಿವ್, ಗಾಳಿ, ನೀರು, ಆಹಾರ, ದಟ್ ಈಸ್ ಏರ್, ವಾಟರ್ ಆ್ಯಂಡ್ ಫುಡ್, ಹೌ ಇಂಪಾರ್ಟೆಂಟ್ ಇಟ್ ಈಸ್, ಎಷ್ಟು ಮುಖ್ಯವೋ, ಲೈಕ್ ದ್ಯಾಟ್ ಸುಖ, ಶಾಂತಿ, ನೆಮ್ಮದಿ. So sukha, happiness and peace and calmness, that much only it is important to live a good life. This all should understand. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ, ಮೀನ್ಸ್ ಇನ್ ಅವರ್ ಲೈಫ್ ವಾಟ್ ಎವರ್ ಪ್ರಾಬ್ಲಮ್ ಕಮ್ಸ್, ಅವುಗಳನ್ನು ವಿವೇಕದಿಂದ, ಸೊ ವೆನ್ ದ ಸಚ್ ವಾಟ್ ಎವರ್ ಪ್ರಾಬ್ಲಮ್ ಕಮ್ಸ್, ವಿ ಶುಡ್ ಸಾಲ್ವ್ ಇಟ್ ಕಾಮ್ಲಿ ಟುಗೆದರ್ ಯೂಸಿಂಗ್ ಅವರ್ ಇಂಟೆಲೆಕ್ಟ್ ಆ್ಯಂಡ್ ವಿಸ್ಡಮ್. ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ. ಸೊ ಇಟ್ ಈಸ್ ಪಾಸಿಬಲ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ ವಿತ್ ದ ಇಂಟೆಲೆಕ್ಟ್ ಆ್ಯಂಡ್ ವೈಸ್ನೆಸ್ ಆ್ಯಂಡ್ ಸಿಟ್ಟಿಂಗ್ ಟುಗೆದರ್ ಪೀಸ್ಫುಲಿ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತದೆ. ಸೊ ದಿಸ್ ಮೆಸೇಜ್ ಬಿಕಮ್ಸ್ ಕ್ಲಿಯರ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಲೆಸನ್, ದಟ್ ಇಸ್ ಬುದ್ಧನ ಸಲಹೆ. So the lesson goes like this. ಬಹಳ ವರ್ಷಗಳ ಹಿಂದಿನ ಮಾತು. So many years back this word is there. So that is saying many years ago. ಭಾರತ ಉತ್ತರ ಭಾಗದಲ್ಲಿ, so in the northern side of ಭಾರತ, ಕಪಿಲವಸ್ತು ಎಂಬ ನಗರವಿತ್ತು. So in the northern part of India there was a city called as Kapilavastu. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಸೊ ದಿಸ್ ಕಪಿಲವಸ್ತು ವಾಸ್ ರೂಲ್ಡ್ ಬೈ ಅ ರಾಯಲ್ ಫ್ಯಾಮಿಲಿ ಕಾಲ್ಡ್ ಆಸ್ ಶಾಕ್ಯ. ಸೊ ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಆಳುವುದು ಮೀನ್ಸ್ ರೂಲಿಂಗ್. ಶಾಕ್ಯರ ಅರಸ ಶುದ್ಧೋಧನನಿಗೆ, ಸೊ ಶಾಕ್ಯರ ಅರಸ, so the king of Shakya family, that is Shuddhodana. So the king's name was Shuddhodana, who belonged to the Shakya family, that is a royal family. Siddharthanemba maga huttidanu. So Siddhartha is a name of the son who was born to the king Shuddhodana, who belonged to the Shakya royal family. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. So Siddhartha, that is a son of Shuddhodana, when he grew up, he took up sannyas and he was called as Bhagwan Buddha. He became Bhagwan Buddha. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತವಿದೆ.
ಸೊ ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ, ಸೊ ದಿಸ್ ಕಪಿಲವಸ್ತು ಈಸ್ ಕರೆಂಟ್ಲಿ ಇನ್ ನೇಪಾಲ್ ಕಂಟ್ರಿ. ಸೊ ಕಪಿಲವಸ್ತು ನಗರದ ಸಮೀಪದಲ್ಲಿ, ಕ್ಲೋಸ್ ಟು ಕಪಿಲವಸ್ತು ಸಿಟಿ, ದೆರ್ ಇಸ್ ಹೇಮಕೂಟ ಪರ್ವತವಿದೆ. ದೆರ್ ಇಸ್ ಒನ್ ಮೌಂಟೇನ್ ರೇಂಜ್ ಕಾಲ್ಡ್ ಆಸ್ ಹೇಮಕೂಟ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ. ಸೊ ಇನ್ ದಿಸ್ ಹೇಮಕೂಟ ಪರ್ವತ, ದಟ್ ಇಸ್ ಇನ್ ಹೇಮಕೂಟ ಮೌಂಟೇನ್ ವಿಚ್ ಇಸ್ ಕ್ಲೋಸ್ ಟು Kapilavastu city, there Ganga Nadi originates. And how does it flow? It will flow towards the south. Dakshinakke, Kashi Nagaradavareಗೆ ಹರಿದು ನಂತರ. So this Ganga river, it is born in Hemakuta Parvata, in Hemakuta mountain, and it flows southwards. So Dakshinakke it will be flowing. Kashi Nagaradavareಗೆ, so till Kashi city it will flow, haridu, nantara kavalagi. Kavalagudu means it will split. Okay, kavalagi Bangala Samudrake seruttade. It will reach the Bangala Samudra, that is the Bay of Bengal. ಆ ಕಾಲದಲ್ಲಿ, at that time, ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಸೊ ಅಟ್ ದ್ಯಾಟ್ ಟೈಮ್ ಆನ್ ದ ಟೂ ಬ್ಯಾಂಕ್ಸ್ ಆಫ್ ಗಂಗಾ ರಿವರ್, ದಟ್ ಈಸ್ ಎರಡು ಬದಿಗಳಲ್ಲಿ, ಆನ್ ದ ಬೋತ್ ದ ಸೈಡ್ಸ್, ಟೂ ಕಿಂಗ್ಡಮ್ಸ್ ವೇರ್ ದೇರ್, ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಸೊ ಒನ್ ಕಿಂಗ್ಡಮ್ಸ್ ನೇಮ್ ವಾಸ್ ವತ್ಸ ರಾಜ್ಯ ಆ್ಯಂಡ್ ಅನದರ್ ಕಿಂಗ್ಡಮ್ಸ್ ನೇಮ್ ವಾಸ್ ಮಗಧ ರಾಜ್ಯ. ಈ ನದಿಯಿಂದ ಎರಡು ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಸೊ ದೇ ಯೂಸ್ ಟು ಯೂಸ್ ದ ವಾಟರ್ ಆಫ್ ದಿಸ್ ಗಂಗಾ ರಿವರ್ ಆ್ಯಂಡ್ ದೇ ವೇರ್ ವೆರಿ ಪ್ರಾಸ್ಪರಸ್. ಸುಭಿಕ್ಷ ಮೀನ್ಸ್ ದೇ ವೇರ್ ವೆರಿ ಪ್ರಾಸ್ಪರಸ್. ಈ ಎರಡು ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಸೊ ದಿಸ್ ಬೋತ್ ಕಿಂಗ್ಡಮ್ಸ್ ವೇರ್ praying to Ganga river and like a mother. ಸೊ ತಾಯಿಯಂತೆ ಪೂಜಿಸುತ್ತಿದ್ದರು. They used to consider that Ganga river to be their mother. ಆ ನದಿಯ ನೀರಿನಿಂದ ಎರಡು ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. Because of the water of this Ganga river, both the kingdoms were prosperous. There were greenery all around. ಎತ್ತ ನೋಡಿದರು ಹಸಿರು. Wherever you see, it was greenery was there. ತುಂಬಿ ಬೆಳೆ ಬೆಳೆದು ಸುಭೀಕ್ಷದಿಂದ ಜನರು ಸುಖವಾಗಿದ್ದರು. So there was greenery and nice crops were growing on both the sides, and people were very prosperous and happy over there. ಸುಖವಾಗಿದ್ದರು. ಇವರೆಲ್ಲರಿಗೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಸೊ ದೇ ಫಾರ್ ಆಲ್ ದ ಪೀಪಲ್ ಯೂಸ್ ಟು ಕನ್ಸಿಡರ್ ಗಂಗಾ river as their mother. Anna needuva means, anna means it gives you food, right? So they used to consider Ganga river as their mother over there. ಆದರೆ ಅವರಿಬ್ಬರಲ್ಲೂ ಕ್ರಮೇಣ ಸ್ವಾರ್ಥ ಆವರಿಸಿತು. ಬಟ್ ಆಸ್ ಅ ಟೈಮ್ ಪಾಸ್ಡ್ ಬೈ, ಕ್ರಮೇಣ ಅವರಿಬ್ಬರು means these both. So now they're talking about the two kingdoms on both the sides, that is the Vatsya Raja and the Magadha Raja. ಕ್ರಮೇಣ ಸ್ವಾರ್ಥ ಆವರಿಸಿತು. ಸ್ವಾರ್ಥ means what? Selfishness came over them. They started becoming very selfish about the Ganga water. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ. Now they had greediness, a wrong, very bad intention. Durase. What was that bad intention? They wanted the river completely under their control. ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡು ರಾಜ್ಯಗಳ ರಾಜರಿಗೆ ಉಂಟಾಯಿತು. So both kingdoms' kings, they became very selfish. They wanted complete control on the Ganga river. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡು ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ಸೊ ದಿನ ಕಳೆದಂತೆ, ಆಸ್ ಡೇಸ್ ಪಾಸ್ಡ್ ಬೈ, their selfishness grew much larger. So ಹೆಮ್ಮರವಾಗಿ, like a big tree just grew, their selfishness increased. ಎರಡು ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. So what happened between the two kingdoms? They were ready for the war because of this Ganga water.
So Utkata Paristiti means one intense situation was created over there. ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. So when these two kingdoms were ready to fight, there Buddha came over there. So ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಆತ ಯುದ್ಧಕ್ಕೆ ಸಿದ್ಧರಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ. ಸೊ ಆತ ಯುದ್ಧಕ್ಕೆ ಸಿದ್ಧರಾದ ಎರಡು ಕಡೆಯ ಸೈನ್ಯಗಳನ್ನು, ಸೈನ್ಯ ಮೀನ್ಸ್ ಆರ್ಮಿ. ಸೊ ಹಿ ಸಾ ದ್ಯಾಟ್ ದ ಟೂ ಆರ್ಮೀಸ್ ವೆರ್ ರೆಡಿ ಟು ಫೈಟ್. ಸೊ ಹಿ ಕೇಮ್ ಇನ್ ದ ಮಿಡಲ್ ಆ್ಯಂಡ್ ಹಿ ಸ್ಟುಡ್ ದೇರ್. ಸೊ ಅವುಗಳ ನಡುವೆ ನಿಂತುಕೊಂಡ. ಹಿ ಕೇಮ್ ಇನ್ ದ ಮಿಡಲ್ ಆ್ಯಂಡ್ ಸ್ಟುಡ್ ದೇರ್. ಬುದ್ಧದೇವನನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು. ಸೀಯಿಂಗ್ ಬುದ್ಧದೇವ, ಬೋತ್ ದ ಆರ್ಮಿ ಸ್ಲೋಲಿ ಲಿಟಲ್ ದೇ ವೆಂಟ್ ಬಿಹೈಂಡ್. ಬುದ್ಧದೇವನು ಎರಡು ರಾಜ್ಯಗಳ ರಾಜರನ್ನು, ಮಂತ್ರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಕೇಳಿದ. ಸೊ ವಾಟ್ ಡಿಡ್ ಬುದ್ಧದೇವ ಡು? ಹಿ ಕಾಲ್ಡ್ ಎರಡು ರಾಜ್ಯಗಳ ರಾಜರನ್ನು, ಹಿ ಕಾಲ್ಡ್ ದ ಕಿಂಗ್ಸ್ ಆಫ್ ಬೋತ್ ದ ಕಿಂಗ್ಡಮ್, ಮಂತ್ರಿಗಳನ್ನು, ದ ಮಿನಿಸ್ಟರ್ಸ್ ಹಾಗೂ ಇತರ ಅಧಿಕಾರಿಗಳನ್ನು, other important officers, ತನ್ನ ಬಳಿಗೆ ಕರೆದು, he called them towards him and ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಕೇಳಿದ. So he asked loudly so that everybody can hear. ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ? So Buddha is asking everybody, why are you getting ready to fight? So they answer, ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ. ಅವರೆಲ್ಲರೂ ಒಕ್ಕೊರಳಿನಿಂದ ಉತ್ತರವಿತ್ತರು. ಸೊ ಆಲ್ ಆಫ್ ದೆಮ್ ಆನ್ಸರ್ಡ್, ಒಕ್ಕೊರಳಿನಲ್ಲಿ, ಇನ್ ಒನ್ ವಾಯ್ಸ್ ಆಲ್ ಆಫ್ ದೆಮ್ ಆನ್ಸರ್ಡ್. ದೇ ಸೆಡ್, ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ, ಫಾರ್ ದ ವಾಟರ್ ವಿ ಆರ್ ಫೈಟಿಂಗ್. ನಮ್ಮ ಜೀವನಾಧಾರವಾದ ಮೀನ್ಸ್ ಅವರ್ ಲೈಫ್ ಡಿಪೆಂಡ್ಸ್ ಆನ್ ದಿಸ್ ಗಂಗಾ ವಾಟರ್. ಸೊ ವಿ ಆರ್ ಫೈಟಿಂಗ್ ಫಾರ್ ಗಂಗಾ ವಾಟರ್, ದೇ ಆರ್ ಸೇಯಿಂಗ್. ನದಿಯ ನೀರು, ಮಾನವನ ರಕ್ತ, ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದು? ಸೊ ನಾವು ಬುದ್ಧ ಇಸ್ ಆಸ್ಕಿಂಗ್ ದೆಮ್ ಅಗೇನ್. ಹಿ ಸೇಸ್, ನದಿಯ ನೀರು, ದ ವಾಟರ್ ಆಫ್ ದಿಸ್ ರಿವರ್, ಮಾನವನ ರಕ್ತ, ದ ಬ್ಲಡ್ ಆಫ್ ದಿ ಹ್ಯೂಮನ್, ಇವೆರಡರಲ್ಲಿ, ಇನ್ ಬೋತ್ ಆಫ್ ದೆಮ್, ಯಾವುದು ಹೆಚ್ಚು ಬೆಲೆಯುಳ್ಳವುದು? ವಿಚ್ ಒನ್ ಇಸ್ ಮೋರ್ ಪ್ರೆಷಿಯಸ್ ಇಸ್ ಆಸ್ಕಿಂಗ್. ದ ವಾಟರ್ ಆಫ್ ದ ರಿವರ್ ಆರ್ ದ ಬ್ಲಡ್ ಆಫ್ ದ ಹ್ಯೂಮನ್, ವಿಚ್ ಒನ್ ಇಸ್ ಮೋರ್ ಪ್ರೆಷಿಯಸ್? ಸೊ ನಾವು ದೇ ಆರ್ ಆನ್ಸರಿಂಗ್, ಮನುಷ್ಯನ ರಕ್ತ ನದಿಯ ನೀರಿಗಿಂತ ತುಂಬ ಬೆಲೆಯುಳ್ಳದು. ಎರಡೂ ಕಡೆಯವರಿಂದ ಉತ್ತರ ಬಂತು. ಸೊ ಫ್ರಮ್ ಬೋತ್ ದ ಸೈಡ್ ದ ಆನ್ಸರ್ ಕಮ್ಸ್. ದೇ ಸೇ, ಮನುಷ್ಯನ ರಕ್ತ ನದಿಯ ನೀರಿಗಿಂತ ತುಂಬ ಬೆಲೆಯುಳ್ಳದು. ಮೀನ್ಸ್ ಎ ಹ್ಯೂಮನ್ ಬ್ಲಡ್ ಇಸ್ ಮೋರ್ ಪ್ರೆಷಿಯಸ್ ದ್ಯಾನ್ ದಿ ವಾಟರ್, ದೇ ಸೇ. ಹಾಗಾದರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಪುನಃ ಪ್ರಶ್ನಿಸಿದ. ಸೊ ದ ಬುದ್ಧ ಇಸ್ ಕ್ವೆಶ್ಚನಿಂಗ್ ದೆಮ್ ಅಗೇನ್. ಸೊ ನಾವು ದ ಬುದ್ಧ ಇಸ್ ಟೆಲಿಂಗ್, ವೈ ಆರ್ ಯು ರೆಡಿ ಟು ಶೆಡ್ ದ ವೆರಿ ಪ್ರೆಷಿಯಸ್ ಹ್ಯೂಮನ್ ಬ್ಲಡ್ ಫಾರ್ ಎ ಲೆಸ್ ಪ್ರೆಷಿಯಸ್ ವಾಟರ್? ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಎರಡು ಕಡೆಯವರೂ ಕೇಳಿದರು. ಸೊ ನಾವು ಬೋತ್ ಆಫ್ ದೆಮ್ ಆರ್ ಆಸ್ಕಿಂಗ್ ಬುದ್ಧ, ನಮ್ಮ ಜೀವಗಳಿಗೆ, ಫಾರ್ ಅವರ್ ಲೈಫ್, ಗಂಗಾ ನದಿಯ ನೀರು, ದ ವಾಟರ್ ಆಫ್ ಗಂಗಾ ರಿವರ್ ಈಸ್ ಇಂಪಾರ್ಟೆಂಟ್. ವಿ ನೀಡ್ ದ್ಯಾಟ್. ತುಂಬ ಅವಶ್ಯಕವಲ್ಲವೇ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬುದ್ಧ ಸೇಸ್, ನೀವು ಜೀವಿಸಬೇಕೆಂದಿದ್ದೀರಲ್ಲವೇ, ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ. ಸೊ ನಾವು ದ ಬುದ್ಧ ಇಸ್ ಟೆಲಿಂಗ್ ದೆಮ್, ನೀವು ಜೀವಿಸಬೇಕೆಂದಿದ್ದೀರಿ, ಯು ವಾಂಟ್ ಟು ಲಿವ್, ರೈಟ್? ಮತ್ತು ದೆನ್ ವೈ ಆರ್ ಯು ಗೆಟಿಂಗ್ ರೆಡಿ ಟು ಡೈ? ಎರಡು ರಾಜ್ಯದ ಮಂತ್ರಿಗಳು ಹೀಗೆ ಹೇಳಿದರು. ಸೊ ಬೋತ್ ದ ಸೈಡ್ ಮಂತ್ರಿಗಳು, ದ ಮಿನಿಸ್ಟರ್ಸ್ ವಿಲ್ ಆನ್ಸರ್ ಲೈಕ್ ದಿಸ್. ದೇ ಟೋಲ್ಡ್ ದಿಸ್ ವೇ, ಸ್ವಾಮಿ, ಎರಡು ರಾಜ್ಯಗಳ ನಡುವೆ ದ್ವೇಷ, ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ. ಇದಕ್ಕೆ ಪರಿಹಾರವೇ ಇಲ್ಲ. ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ. So the ministers are saying, Swami, they are telling to Buddha, they are addressing to Buddha and saying, in both the kingdoms, ಎರಡು ರಾಜ್ಯಗಳ ನಡುವೆ, between the two kingdoms, dvesha, that is hatredness, and asue, jealousy, is
ಪರಿಸ್ಥಿತಿ ವಿಷಮಿಸಿದೆ. ಸೊ ಬಿಕಾಸ್ ಆಫ್ ಆಲ್ ದಿಸ್ ದ ಸಿಚುವೇಶನ್ ಇಸ್ ಪಾಯ್ಸನ್ಡ್. ಇದಕ್ಕೆ ಪರಿಹಾರವೇ ಇಲ್ಲ. ಪರಿಹಾರ ಮೀನ್ಸ್ ಇಟ್ಸ್ ನೋ ಸೊಲ್ಯೂಷನ್ ಫಾರ್ ದಿಸ್ ಒನ್. ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ. ದೆರ್ ಇಸ್ ನೋ ಅದರ್ ವೇ ಅದರ್ ದೆನ್ ವಾರ್. ಬುದ್ಧದೇವನಕ್ಕೂ. ಸೊ ಬುದ್ಧದೇವ ಲಾಫ್ಸ್ ಅಟ್ ದ್ಯಾಟ್ ಆ್ಯಂಡ್ ಹಿ ಸೇಸ್, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ. ಸೊ ಇಫ್ ಯು ಗೋ ಟು ಫೈಟ್, ದ್ವೇಷದಿಂದ ದ್ವೇಷವನ್ನು ಜಯಿಸಲು, ಇಫ್ ಯು ಗೋ ಟು ವಿನ್ ಹೇಟ್ರೆಡ್ ವಿತ್ ಹೇಟ್ರೆಡ್, ಕೊನೆಗೆ ನಿಮಗೆ ಇನ್ ದ ಎಂಡ್ ಉಳಿಯುವುದು ಈರ್ಷೆಯೇ. ವಾಟ್ ವಿಲ್ ರಿಮೈನ್ ಇಫ್ ಯು ಫೈಟ್ ಹೇಟ್ರೆಡ್ ವಿತ್ ಹೇಟ್ರೆಡ್? ಓನ್ಲಿ ಜೆಲಸಿ ವಿಲ್ ರಿಮೈನ್ ಓವರ್ ದೇರ್. ಇವುಗಳಿಂದ ಜೀವಗಳಿಗೆ ದುಃಖವೇ ಹೊರತು ಸುಖವಲ್ಲ. ಸೊ ಬಿಕಾಸ್ ಆಫ್ ದಿಸ್ ಜೀವಿಗಳಿಗೆ, ದಟ್ ಈಸ್ ಫಾರ್ ದ ಲೈಫ್ ಫೋರ್ಸ್ ಅರೌಂಡ್, ದುಃಖವೇ ಹೊರತು ಸುಖವಲ್ಲ. ಓನ್ಲಿ ಸ್ಯಾಡ್ನೆಸ್ ವಿಲ್ ಬಿ ದೇರ್ ಬಟ್ ಹ್ಯಾಪಿನೆಸ್ ವಿಲ್ ನಾಟ್ ಬಿ ದೇರ್. ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು. ನೌ ಯು ಆಲ್ ಆರ್ ಹ್ಯಾಪಿ, ಬಟ್ ದಿಸ್ ವಾರ್ ಈಸ್ ದ ವೇ ಫಾರ್ ಅನ್ಹ್ಯಾಪಿನೆಸ್, ಫಾರ್ ಸ್ಯಾಡ್ನೆಸ್ ಎಂದಾಗ ಎರಡು ಕಡೆಯ ರಾಜ್ಯರು ತೆಪ್ಪಗಾದರು. ಅವರು ಕೇಳಿದರು. ಸೊ ವೆನ್ ಬುದ್ಧ ಸೆಡ್ ಸೊ, you cannot win hatred with hatred. In the end, what will remain? Only jealousy will remain. And because of this, the life around will have only sadness and not happiness. ಈಗ ಸುಖವಾಗಿರುವ ನೀವು, now you all are happy, but this war is going to bring only sadness in you. So when he said so, ಎರಡು ಕಡೆಯ ರಾಜರು, both side kings, ತೆಪ್ಪಗಾದರು, means they became quiet. They didn't know what to say. ದೆನ್ ದೇ ಆರ್ ಆಸ್ಕಿಂಗ್, ಅವರು ಕೇಳಿದರು, ಹಾಗಾದರೆ ಏನು ಮಾಡಬೇಕೆನ್ನುತ್ತೀರಿ ಭಗವಾನ್? ಸೊ ನೌ ದೇ ಆರ್ ಆಸ್ಕಿಂಗ್ ಬುದ್ಧ, ದೆನ್ ವಾಟ್ ಶುಡ್ ವಿ ಡೂ? ಸೊ ಬುದ್ಧ ರಿಪ್ಲೈಸ್, ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ. ಸೊ ಫಾರ್ ಪರ್ಸನ್ ಟು ಲಿವ್, ಫಾರ್ ಅ ಹ್ಯೂಮನ್ಸ್ ಟು ಲಿವ್, ಹೌ ದೇ ನೀಡ್ ವಾಟರ್, ಏರ್ ಆ್ಯಂಡ್ ಫುಡ್, ಲೈಕ್ ದ್ಯಾಟ್ ಶಾಂತಿಯೂ ಅಷ್ಟೇ ಮುಖ್ಯ. So like that, peace also is very important. ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. So this peace is destroyed because of war. ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ. So you only don't spoil the happiness. So in your own hands, ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದು, that is in your own hands, do not spoil the happiness you are having. Instead, viveka tandukondo means you bring your wisdom, your intellect over here and be happy, sukhavagiri. Prakriti jeevigalige varave horatu shapavalla. So this nature is a boon to all the life forms, and it is not a curse. ಶಾಪವಲ್ಲ. ಶಾಪ ಮೀನ್ಸ್ ಅ ಕರ್ಸ್. ಈ ವರವನ್ನು, ದಿಸ್ ಬೂನ್, ವರ ಮೀನ್ಸ್ ಬೂನ್, ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ, ಸೊ ದಿಸ್ ಬೂನ್ ವೆನ್ ಎವ್ರಿಬಡಿ ಪ್ರಾಪರ್ಲಿ, ವೆನ್ ದೇ ಡಿಸ್ಟ್ರಿಬ್ಯೂಟ್ ಅಮಾಂಗ್ ದೆಮ್ ಸೆಲ್ಫ್, ಸೊ ಸಮಾನವಾಗಿ, ಈಕ್ವಲಿ ಹಂಚಿಕೊಂಡಾಗ, ಮೀನ್ಸ್ ವೆನ್ ದೇ ಪ್ರಾಪರ್ಲಿ ಡಿಸ್ಟ್ರಿಬ್ಯೂಟ್ ಅಮಾಂಗ್ ದೆಮ್ ಸೆಲ್ಫ್, ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ. ಎವ್ರಿಬಡಿ ವಿಲ್ ಗೆಟ್ ದ ಹ್ಯಾಪಿನೆಸ್ ಆ್ಯಂಡ್ ದ ಪೀಸ್ ಎಂದು ಬುದ್ಧದೇವ ಬೋಧಿಸಿದ. ಸೊ ಬುದ್ಧದೇವ ಪ್ರೀಚಸ್ ಟು ದೆಮ್ ಲೈಕ್ ದಿಸ್. ಎರಡು ಕಡೆಯ ರಾಜರಿಗೆ ಈ ಸಲಹೆ ಸತ್ಯವೆನಿಸಿತು. ಸೊ ಬೋತ್ ದ ಸೈಡ್ ಕಿಂಗ್ಸ್ ಫೆಲ್ಟ್ ದ್ಯಾಟ್ ದಿಸ್ ಇಸ್ ದ ಟ್ರೂತ್. ಓಕೆ, ದಿಸ್ ಇಸ್ ಕರೆಕ್ಟ್, ದೆ ಫೆಲ್ಟ್. ಎಲ್ಲರೂ ಬುದ್ಧದೇವನಿಗೆ ನಮಸ್ಕರಿಸಿ, ಸೊ ಆಲ್ ಆಫ್ ದೆಮ್ did namaskara for or bowed down to Buddha Deva and ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು. And then they decided, okay, we are not going to fight, no war. And they went back to their places. So ಅವ ತಮ್ಮ ಊರಿಗೆ ಹೊರಟರು. So they went back to their kingdoms. ಅಂದಿನಿಂದ ಆ ಎರಡು ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದರು. So from then onwards, both the kings lived happily, being friends. So ಸ್ನೇಹದಿಂದ, in a very friendly way, they were happy with each other. Thank you.